ಎಲ್ಲರಿಗೂ ನಮಸ್ಕಾರ. ಚಿಲ್ಕಾ ಲೇಕ್ ಅಥವಾ ಚಿಲ್ಕಾ ಸರೋವರ ಒಡಿಶಾ ರಾಜ್ಯದಲ್ಲಿದೆ. ಚಿಲ್ಕಾ ಸರೋವರವು ಭಾರತದ ಒಡಿಶಾ ರಾಜ್ಯದಲ್ಲಿರುವ ಏಷ್ಯಾದ ಅತಿ ದೊಡ್ಡ ಮತ್ತು ಎರಡನೇ ವಿಶ್ವದ ಅತಿ ದೊಡ್ಡ ಉಪ್ಪು ನೀರಿನ ಸಮುದ್ರವಾಗಿದೆ. ಚಿಲ್ಕಾ ಸರೋವರ ಒಡಿಶಾ ರಾಜ್ಯದ ಪುರಿ, ಕುರ್ದಾ ಮತ್ತು ಗಂಜಾಂ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ. ಇದು ಒಂದು ವಿಶಾಲವಾದ ಬ್ರಾಕಿಶ್ ವಾಟರ್ ಲಾಗೂನ್, ಅಂದರೆ ಸಮುದ್ರದ ನೀರು ಮತ್ತು ನದಿಯ ನೀರು ಸೇರುವ ಉಪ್ಪು ನೀರಿನ ಸ್ಥಳವಾಗಿದೆ. ಇಲ್ಲಿರುವ ಜೀವ ವೈವಿಧ್ಯ, ಇಲ್ಲಿ ಅಪರೂಪವಾದ ಇರವಾಡಿ ಡಾಲ್ಫಿನ್ಗಳಿಗೆ ಆವಾಸ ಸ್ಥಾನವಾಗಿದೆ. ಚಳಿಗಾಲದಲ್ಲಿ ಸೈಬೀರಿಯಾದಂತಹ ದೂರದ ದೇಶಗಳಿಂದ ಲಕ್ಷಾಂತರ ವಲಸೆ ಹಕ್ಕಿಗಳು ಇಲ್ಲಿಗೆ ಬರುತ್ತವೆ. ರಾಮ್ಸರ್ ಸೈಟ್ 1981ರಲ್ಲಿ ಚಿಲ್ಕಾ ಸರೋವರವನ್ನು ಭಾರತದ ಮೊದಲ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶ ಎಂದು ಘೋಷಿಸಲಾಗಿದೆ. ನಲಬಾನ ಪಕ್ಷಿಧಾಮ ಸರೋವರದ ಮಧ್ಯಭಾಗದಲ್ಲಿರುವ ಈ ದ್ವೀಪವು ಸಾವಿರಾರು ಹಕ್ಕಿಗಳನ್ನು ವೀಕ್ಷಿಸಲು ಉತ್ತಮ ಸ್ಥಳವಾಗಿದೆ. ಕಾಳಿ ಜೈ ದೇವಸ್ಥಾನ ಸರೋವರದ ನಡುವೆ ಇರುವ ಈ ದೇವಸ್ಥಾನವು ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಪ್ರಿಯವಾದ ಸ್ಥಳವಾಗಿದೆ. ಡಾಲ್ಫಿನ್ಗಳನ್ನು ನೋಡಲು ಮತ್ತು ವಿವಿಧ ದ್ವೀಪಗಳನ್ನು ಸುತ್ತಲು ಬೋಟಿಂಗ್ ಸೌಲಭ್ಯವಿದೆ. ಚಿಲ್ಕಾ ಸರೋವರವು ಅತ್ಯಂತ ವಿಶಿಷ್ಟವಾದಂತಹ ಕೆಂಪು ಏಡಿಗಳಿಗೆ ಪ್ರಸಿದ್ಧವಾಗಿದೆ. ಇವುಗಳನ್ನು ಹೆಚ್ಚಾಗಿ ಚಿಲ್ಕಾ ಸರೋವರದ ಸಾತಪದ ಎಂಬ ಭಾಗದಲ್ಲಿ ಕಂಡುಬರುತ್ತವೆ. ಇಲ್ಲಿ ಸರೋವರವು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ವೈಶಿಷ್ಟ್ಯ: ಇವು ಗಾತ್ರದಲ್ಲಿ ಸಣ್ಣದಾಗಿದ್ದು ಗಾಢ ಕೆಂಪು ಬಣ್ಣದಲ್ಲಿರುತ್ತದೆ. ಸರೋವರದ ತೀರದಲ್ಲಿ ಮತ್ತು ಮರಳಿನ ದಿಬ್ಬಗಳ ಮೇಲೆ ಓಡಾಡುವುದನ್ನು ಕಾಣಬಹುದು. ಇವು ಪೋಷಕಾಂಶಗಳ ಗಣಿ. ಒಮೆಗಾ 3 ಫ್ಯಾಟಿ ಆಸಿಡ್ಗಳು, ವಿಟಮಿನ್ ಬಿ12, ಜಿಂಕ್ ಸಮೃದ್ಧವಾಗಿದೆ. ಮೂಳೆಗಳ ಬಲವರ್ಧನೆಗೆ, ಮೆದುಳಿನ ಕಾರ್ಯಕ್ಷಮತೆಗೆ ಇದು ಸಹಕಾರಿ. ಹೃದಯದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವಿದೇಶಿ ಮಾರುಕಟ್ಟೆಯಲ್ಲಿ ಕೆಂಪು ಏಡಿಗಳಿಗೆ ಬಹು ಬೇಡಿಕೆ ಇದೆ. ಇವುಗಳಲ್ಲಿ ಔಷಧೀಯ ಗುಣಗಳಿವೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಲ್ಲದೆ ಕ್ಯಾನ್ಸರ್ ರೋಗಗಳಿಗೆ ನೀಡಲಾಗುವ ಕೀಮೋಥೆರಪಿಯನ್ನು ಇವುಗಳನ್ನು ಬಳಸುತ್ತಾರೆ. ರುಚಿಕರವಾದ ಮಾಂಸ ಆಹಾರ ಪ್ರಿಯರಿಗೆ ನೆಚ್ಚಿನ ಆಯ್ಕೆಯಾಗಿದೆ. ಚಿಲ್ಕಾ ಸರೋವರಕ್ಕೆ ಭೇಟಿ ನೀಡಲು ಅಕ್ಟೋಬರ್ನಿಂದ ಮಾರ್ಚ್ ನಡುವಿನ ಸಮಯ ಅತ್ಯುತ್ತಮವಾಗಿದೆ. ಇಲ್ಲಿ 1 ಕಿಲೋಮೀಟರ್ ದೂರ ನಡ್ಕೊಂಡು ಹೋದ್ರೆ ನಮಗೆ ಬಂಗಾಳ ಕೊಲ್ಲಿಯ ಅದ್ಭುತವಾದಂತಹ ಒಂದು ಬೀಚ್ ನಮಗೆ ಸಿಗುತ್ತೆ. ಅಲ್ಲಿ ವಿವಿಧ ಮನರಂಜನೆಗಳನ್ನು ಕೂಡ ಆಯೋಜನೆ ಮಾಡಿರುತ್ತಾರೆ. ಇಲ್ಲಿ ನಾವು ಗಾಢ ಕೆಂಪು ಬಣ್ಣದ ಏಡಿಗಳನ್ನ ಇಲ್ಲಿ ನೋಡಬಹುದು. ನಮ್ಮ ಮೋಟರ್ ಬೋಟ್ ಹತ್ರಕ್ಕೇನೆ ಇದನ್ನ ಕರ್ಕೊಂಡು ಬಂದು ತೋರಿಸ್ತಾರೆ. ಕೆಲವರು ಓಡ್ ಹೋಗ್ಬೋದು ಅಂತ ಇದನ್ನ ಆ ಬಲೆಗಳಲ್ಲಿ ಬಂಧಿಸಿ ಇದನ್ನ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ನೋಡಿ, ನಮ್ಮ ಎದುರಿಗೆ ಕಾಣ್ತಾ ಇದೆ ಅತ್ಯಂತ ಗಾಢ ಕೆಂಪು ಬಣ್ಣದಲ್ಲಿರುವಂತಹ ಆ ಏಡಿಗಳು. ಅವುಗಳ ಪ್ರಯೋಜನ ಇತ್ಯಾದಿಗಳನ್ನು ಕೂಡ ನಮ್ಗೆ ಹೇಳ್ತಾ ಹೋಗ್ತಾರೆ. ಮತ್ತೆ ಅವು ಎಷ್ಟು ಗಾಢ ಕೆಂಪು ಬಣ್ಣದಲ್ಲಿದೆ ನೋಡಿ. ಇದನ್ನ ಸಾಮಾನ್ಯವಾಗಿ ಕೀಮೋಥೆರಪಿಯಲ್ಲಿ ಇದನ್ನ ಮದ್ದಾಗಿ ಇದನ್ನ ಬಳಸ್ತಾರೆ, ಕೆಂಪು ಬಣ್ಣದ ಏಡಿಗಳು. ಈಗ ಅಲ್ಲಿ ಸಿಗುವಂತಹ ಮುತ್ತು ಮತ್ತು ಹವಳಗಳು ಪ್ರಸಿದ್ಧಿ. ಆ ಮುತ್ತಿನ ಬಗ್ಗೆ ಒಂದು ವಿವರಣೆಯನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಅದನ್ನ ಕೇಳಿದ್ದೀವಿ. स्वाति मुत्तू देखिए, चिप्पू चिप्पू बोलते हैं ना, चिप्पू में मुत्तू होता है। ये इंग्लिश में जो ऑयस्टर सीसल क्लैम्स बोलते हैं, ये होता है पॉल ऑयस्टर सर। ये ऑयस्टर सर समुद्र डीप वाटर के नीचे से रहता है, मतलब पानी का 60-70 फुट गहरे के नीचे से रहता है समुद्र के अंदर। उन्होंने क्या करते हैं, पानी का चारों तरफ से बालू कीड़े मिट्टी खाने के लिए इसी तरह ऑक्टोपस की जैसे ओपन टाइम माउथ ओपन करके खाते हैं, चारों तरफ से ढूंढते रहते घूरते रहते हैं। इसी टाइम में आपको स्वाति नक्षत्र के बारे में पता होगा। स्वाति नक्षत्र यानी शरद पूर्णिमा होता है, जब कार्तिक का महीना दिवाली के टाइम में जो चलता है, जब शरद पूर्णिमा दिन चंद्रमा रेड होता है, रात का टाइम जो मून निकलता है, चांद को देखने के लिए मतलब 60 से 70 फुट गहरा के नीचे से ऊपर आ जाता है किनारा में आके चंद्र भगवान को देख के उन्होंने इसी तरह बालू कीड़ा मिट्टी खाने के लिए मुंह खोल के रहते हैं। ओपन टाइम जो माउथ ओपन करके खाते हैं ना, जब स्वाति नक्षत्र का पहला पानी का बूंद उनका मुंह में गिरने के बाद उसमें पानी और बालू जमा होने का जो कैल्शियम कार्बोनेट डिपोजिट होता है ना, उसमें सर मुत्तू तैयार होता है। आप लोग को ये आपका टिकट में इंक्लूड नहीं है। आप लोग को जिस साइड से बोर्ड की टिकट लेके आया है, उसकी बगल से ओडिशा गवर्नमेंट और जो तानिस्का आंध्र विशाखापट्टनम में बहुत बड़ा ज्वेलर शॉप रहता है तानिस्का, उनकी तरफ से आप लोग को इधर दिखा रहे हैं। ये ओडिशा टूरिज्म स्टूडियो की तरफ से आप लोग को हम दिखा रहे हैं। हम होते सेल्समैन, लोग को कन्विंस करके बिक्री करने वालों। हमारा काम होता है 8 घंटा इसी तरह सभी टूरिस्ट मेहमान को कन्विंस करके सेल करना है, हमारा कर्तव्य होता है। देखिए, आप इतना सभी टूरिस्ट मेहमान बोट में एक एक बंदा रहते हैं। आप यूट्यूब की जोगरे चैनल वगैरह में दिखोगे
जो फिशरमैन लोग होते हैं ना, वो उन्होंने सब क्या करते हैं, फिशरमैन मतलब जो मत्स्यजीवी लोग होता है, उन्होंने सब समुद्र के नीचे से 60-70 फुट गहरे का नीचे से उन्होंने सब चीज़ को कलेक्शन करते हैं। ओपन करो ये। ओपन करके दिखाएंगे। प्रॉन, फिश, क्रैब्स अदर साइड में सेल होता है। ये चीज़ टूरिस्ट लोग के लिए सेल होता है। ये 6 मंथ के लिए टेंडर जा रहा है 2 करोड़ 35 लाख। 6 मंथ टेंडर 2 करोड़ 35 लाख पर डे 1250 रुपीज़। वन पॉल कॉस्ट 680 रुपीज़। 680 रुपीज़ दिखाता है, देखिए शांति मुत्यम जय जगन्नाथ। सबका अंदर तो नेचुरल मुत्तू टेढ़ा मेढ़ा छोटा बड़ा अनपॉलिश निकलता है। ये मुत्तू को लेके लेडीज लोग जो ऑर्नामेंट वगैरह बनाता है ना, कान में टॉप्स, पेंडेंट, लकर रिंग, ये शांति मुत्यम हावड़ा हावड़ा मुत्तू पहनते हैं कि नहीं? नहीं, हावड़ा मुत्तू को मंगलसूत्र में डालते हैं ना। टच 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 करते हैं, टचिंग अंदर टच कड़क महसूस, वेट प्रेस हार्ड महसूस अंदर। हाँ जी, वो कैल्शियम कार्बोनेट डिपॉजिट होने में बनता है, देखिए। ओपन करो। दिखाओ। नेचुरल पर्ल ऑलवेज नॉट सेम से सर, रहता डिफरेंट शेप। टेढ़ा मेढ़ा छोटा बड़ा अनपॉलिश निकलता है। उनको दिखाए सर, चाहिए किसी को? बहुत अच्छा है। दिखाओ ओ पर्ल 680 दिखाओ। ये नेचुरल पर्ल है। ಸೆಕೆಂಡ್ ಒನ್. ಇಲ್ಲಿ ಮುತ್ತು ಮತ್ತು ಹವಳಗಳ ಬೆಲೆಯಲ್ಲಿ ಬಹಳ ಮೊತ್ತ ಇರುತ್ತೆ. ಅದನ್ನು ತಗೊಳ್ಬೇಕಾದ್ರೆ ಅತ್ಯಂತ ಜಾಗರೂಕತೆಯಿಂದ ನೋಡಿ ನಾವು ತಗೊಳ್ಬೋದು. ಈಗ ನಾವು ಹಿಂದಿಗೆ ಮತ್ತೆ ಹೋಗ್ತಾ ಇದ್ವಿ, ಇಷ್ಟೆಲ್ಲ ನೋಡಿ ಆಗಿದೆ. ಮತ್ತು ಅಲ್ಲೊಂದು ದೇವಸ್ಥಾನ ಕೂಡ ಇದೆ. ಮತ್ತು ಇಲ್ಲಿ ಪಕ್ಷಿಗಳ ಹಿಂಡನ್ನು ಇಷ್ಟು ಚೆನ್ನಾಗಿ ಹಾರ್ಕೊಂಡು ಬರ್ತಾ ಇದೆ, ಅದನ್ನು ಕೂಡ ನಾವು ನೋಡಿ ತುಂಬ ಖುಷಿ ಪಡ್ಬೋದು. ಆ ಉಪ್ಪಿನ ಸರೋವರದಲ್ಲಿ ಹಾರಾಡ್ತಾರಂಥ ಪಕ್ಷಿಗಳು ಮತ್ತು ಅಲ್ಲಲ್ಲಿ ಹೋಗ್ತಾರಂತಹ ದೋಣಿಗಳು, ಆ ತಂಪಾದಂಥ ಒಂದು ಗಾಳಿ, ಎಲ್ಲ ಕೂಡ ನನಗೆ ಮನಸ್ಸಿಗೆ ಅತ್ಯಂತ ಆಹ್ಲಾದಕರವನ್ನು ಮಾಡ್ತದೆ. ಇದರ ಜೊತೆಗೆ ನಾವು ಬೇರೆ ಬೇರೆ ಪಕ್ಕದ ಐಲ್ಯಾಂಡ್ಗಳಿಗೆ ಕೂಡ ನಾವು ಭೇಟಿಯನ್ನು ನೀಡಬಹುದು. ಆಹಾರವನ್ನು ಸ್ವಲ್ಪ ಮಟ್ಟಿಗೆ ಹಾಕಿದ್ರೆ ಸಾಕು, ಎಲ್ಲ ಹಿಟ್ಟಾಗಿ ಮತ್ತು ಪೂರ್ತಿಯಾಗಿ ಬಂದು ನಮ್ಮ ಮುಂದೆ ಕೊಡುತ್ತೆ ಹಕ್ಕಿಗಳು. ಅಷ್ಟು ಚೆಂದಾಗಿ ನನಗೆ ಕಾಣಿಸ್ತಾ ಹೋಗ್ತಾ ಕೂಡ ನಮಗೆ ಅತ್ಯಂತ ರೋಮಾಂಚಕಾರಿಯಾದಂತಹ ಒಂದು ಅನುಭವ ನನಗೆ ಆಗುತ್ತೆ. ಆ ಬಿಸಿಲು ಬೇರೆ ಬೇರೆ ಇದರಿಂದ ನಾವು ಬೇಸಕ್ಕಿಂತ ನಮಗೆ ಈ ಸಮುದ್ರದ ಒಂದು ಪ್ರಯಾಣ, ಉಪ್ಪು ನೀರಿನ ಸಮುದ್ರದ ಅಥವಾ ಸರೋವರದ ಒಂದು ಪ್ರಯಾಣ ಅತ್ಯಂತ ಸಂತೋಷವನ್ನು, ಖುಷಿಯನ್ನು ತಂದುಕೊಡುತ್ತೆ. ಈ ಚಿಲ್ಕಾ ಲೇಕ್ ಬಗ್ಗೆ ನಾನು ಕೊಟ್ಟಿರುವಂತಹ ಮಾಹಿತಿ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ. ಆ ಪಕ್ಷಿಗಳ ಒಂದು ಹಾರಾಟವನ್ನು ನಾವು ವೀಕ್ಷಣೆಯನ್ನು ನಾವು ಮಾಡ್ತಾ ಹೋಗ್ಬೋದು. ಅಷ್ಟು ಚೆನ್ನಾಗಿ ನಮಗೆ ಒಂದು ಮನರಂಜನೆಯನ್ನು ನಾವು ನೀಡ್ತಾ ಹೋಗ್ತಾ ಇರ್ತೇವೆ. ಆ ಒಂದು ಅಲೆಗಳ ಒಂದು ಸೌಂಡ್ ಕೂಡ ನನಗೆ ಬಹಳ ಇಷ್ಟ ಆಗುತ್ತೆ. ಇಲ್ಲಿ ಜೈಕಾಳಿ ಮಹಾಕಾಳಿಯ ಒಂದು ದೇವಸ್ಥಾನದ ದೃಶ್ಯವನ್ನು ನೋಡ್ಬೋದು. ಕಾಳಿಜೈ ದೇವಸ್ಥಾನ, ಇಲ್ಲಿ ಆ ದೇವರ ಒಂದು ವಿಗ್ರಹವನ್ನು ಕೂಡ ನಾವು ನೋಡ್ಬೋದು. ಮತ್ತೆ ಇರವಾಡಿ ಡಾಲ್ಫಿನ್ಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಇವು ಅಪರೂಪವಾದಂತಹ ಒಂದು ಡಾಲ್ಫಿನ್ಗಳಾಗಿದೆ. ಇದನ್ನ ಸಂರಕ್ಷಿಸೋಸ್ಕರ ಇದು ಕೆಲವು ಕಡೆಗಳಲ್ಲಿ ಮಾತ್ರ ದೊರಕುವಂತಹ ಡಾಲ್ಫಿನ್ಗಳು. ಇಲ್ಲಿ ಮತ್ತೆ ಬೇರೆ ಬೇರೆ ಕಡೆ 1-2-3 ಕಡೆ ಮಾತ್ರ ಇದು ದೊರಕುತ್ತೆ. ನಮಸ್ಕಾರ.